ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆನಂದ್. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ಸಮಾಚಾರ ಏನಪ್ಪ ಅಂತಂದರೆ, ಇವತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಹತ್ತಿರ ಏನು ವಿಶೇಷತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಗಾಯ್ಸ್. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ವಿಸಿಟ್ ಮಾಡಿ ನನ್ನ ವಿಡಿಯೋ ಏನಾದರೂ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಬೆಳಗ್ಗೆ ನಾವು ಹೋಗಿದ್ದು ಎಲ್ಗಪ್ಪ ಅಂತಂದರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಇವತ್ತೇನಕ್ಕಪ್ಪ ಹೋದ್ರಿ ಅಂದರೆ, ನಮ್ಮದು 1 ವೀಕ್ ಬ್ಯಾಕ್ ಅಂದರೆ ಒಂದು ವಾರದ ಹಿಂದೆಯಿಂದ ಅದು ಪ್ರೀ ಪ್ಲ್ಯಾನ್ ಆಗಿತ್ತು. ಮುಂಚೆನೇ ಪ್ಲ್ಯಾನ್ ಮಾಡಿದ್ರಿ. ಫ್ರೈಡೇಗೆ ವ್ಯಾಕ್ಸಿನೇಷನ್ ಮುಗಿಸ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ರಿ ಗೈಸ್. ಸೊ ಹಂಗಾಗ್ಬಿಟ್ಟು ಇವತ್ತಿಗೆ ನಮ್ಮ ಹಳ್ಳಿಪುರ ಏರಿಯಾದು ವ್ಯಾಕ್ಸಿನೇಷನ್ ಮುಗಿಸಿ ನಾವು FMD ವ್ಯಾಕ್ಸಿನೇಷನ್ ಇವತ್ತಿಗೆ ಮುಗೀತು. ಸೊ ಹಂಗಾಗ್ಬಿಟ್ಟು ಲಾಸ್ಟ್ ಡೇ ಅಂತೇಳ್ಬಿಟ್ಟು ಮುಗಿಸ್ಬಿಟ್ಟು ಗೊರವನಹಳ್ಳಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರಿ. ಫುಲ್ ನಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾಯಿದ್ರು ಅಷ್ಟು ಜನನು, ಅಂದರೆ ನಮ್ಮ ಟೀಮಲ್ಲಿ ನಾವು ವ್ಯಾಕ್ಸಿನೇಟರ್ಸ್ ಎಷ್ಟು ಜನ ಹೋಗಿದ್ರು ಅಷ್ಟು ಜನನೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಗೈಸ್. 1 ವೀಕ್ ಬ್ಯಾಕಿಂದ ಪ್ಲ್ಯಾನ್ ಇತ್ತು. ಸೊ ನಮಗೆ ಏನಪ್ಪ ಇನ್ನೊಂದು ವಿಶೇಷತೆ ಏನಂದರೆ, ನಮಗಲ್ಲಿ ಇವತ್ತು ಲಕ್ಷ ದೀಪೋತ್ಸವ ಅಂತ ನಿಜವಾಗ್ಲೂ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಗೈಸ್. ನನಗೆ ಗೊತ್ತೇ ಇರಲಿಲ್ಲ, ನಮ್ಮ ಟೀಮಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ನಾವು ಫ್ರೈಡೇ ಅಂತ ಪ್ಲ್ಯಾನ್ ಮಾಡಿದ್ದಿದ್ದು ಅಷ್ಟೇ. ಬಟ್ ಅಲ್ಲಿಗೆ ಹೋಗಿದ ತಕ್ಷಣ ನಮಗೆ ಖುಷಿ ವಿಚಾರ ಏನಂದರೆ, ಲಕ್ಷ ದೀಪೋತ್ಸವ ಇವತ್ತೇ ಅಂತೇಳ್ಬಿಟ್ಟು ನಮಗೆ ತುಂಬ ಖುಷಿ ಆಯಿತು. ಸೊ ಏನಕ್ಕಪ್ಪ ಅಂದರೆ, ಅಲ್ಲಿಗೆ ಹೋಗಿದ ತಕ್ಷಣ ಖುಷಿ ಆಗೋದಕ್ಕೆ ಕಾರಣ ಇನ್ನೊಂದು ಏನಂದರೆ, ದೇವಸ್ಥಾನ ಫುಲ್ಲು ಫ್ಲವರ್ ಡೆಕೋರೇಷನ್ ಗೈಸ್. ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ಅಂತಂದರೆ, ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ಅಮ್ಮನವ್ರದ್ದು ದರ್ಶನ ಅಂತೂ ತುಂಬ, ನಾವು ಬೆಳಿಗ್ಗೆನೇ ಹೋಗಿದ್ದರಿಂದ ತುಂಬ ಬೇಗ ಆಯಿತು ದರ್ಶನ. ಯಾಕಂದರೆ ಇನ್ನೂ ಅಷ್ಟು ಜನ ಬಂದಿರಲಿಲ್ಲ. ಈವ್ನಿಂಗು ದೀಪೋತ್ಸವ ಅಂತೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಬರ್ತಾರೆ ಅನ್ಕೊತೀನಿ ಗೈಸ್ ನಾನು. ಸೊ ಹಂಗಾಗ್ಬಿಟ್ಟು ಅಮ್ಮನವ್ರ ದರ್ಶನಕ್ಕೆ ಹೋದ್ರಿ ಗೈಸ್. ಅಮ್ಮನವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಗೈಸ್. ಆದರೂ ಆ ಕ್ಯೂ ಇರಲಿಲ್ವಲ್ಲ, ಸ್ವಲ್ಪ ರಶ್ ಕಡಿಮೆ ಇದ್ದಿದ್ದರಿಂದ ನಾವು ಅಲ್ಲೆಲ್ಲ ವಿಡಿಯೋಸ್ ಮಾಡಿಕೊಂಡು ಮತ್ತು ಸೆಲ್ಫೀಸ್ ತೊಗೊಂಡು, ಹಂಗೆ ಸ್ವಲ್ಪ ತರಲೆ ಜಾಸ್ತಿ ನಾನಿದ್ದ ಕಡೆ ಅಂತ ಸ್ವಲ್ಪ ಹಂಗೆ ಇರುತ್ತಲ್ಲ ನಮ್ಮದು. ಯಾಕಂದರೆ ಆ ಟೀಮಲ್ಲಿ ನಾನೇ ಸ್ವಲ್ಪ ಏಜಲ್ಲಿ ಚಿಕ್ಕವನು. ಸೊ ಹಂಗಾಗ್ಬಿಟ್ಟು ಚೈಲ್ಡ್ ಥರ ಆಡ್ತಾ ಇರ್ತೀನಿ ಗೈಸ್. ಸೊ ಇದಾಯಿತು. ಮತ್ತು ಅಮ್ಮನವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಯಾಕಪ್ಪ ಅಂತಂದರೆ, ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಅಮ್ಮನವ್ರ ಹತ್ರ ಬೇಡ್ಕೊಂಡಿದ್ದೇನಪ್ಪ ಅಂದರೆ, ನನಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ಮತ್ತೆ ಆಚೆಗೆ ಬಂದೆ ಗೈಸ್. ಅಲ್ಲೂ ಬಿಟ್ಟಿಲ್ಲ. ಅಲ್ಲಿ ಹೇಳ್ತಾಯಿದ್ರು ಅಮ್ಮನವ್ರು ನೋಡ್ಕೊಂಬಂದು, ದೇವ್ರು ನೋಡ್ಕೊಂಬಂದು ಅಂತ. ಆದರೂ ಬಿಡ್ದಿರೋ ಫೋಟೋಗಳು ತೆಕ್ಕೊಂಬಂದೆ ಗೈಸ್. ಅಲ್ಲಿಂದ ಮುಗಿಸ್ಕೊಂಡು ಆಚೆ ಬಂದಿದ್ದ ತಕ್ಷಣ, ಸೊ ಗೈಸ್ ಇಲ್ಲೆಲ್ಲ ಫೋಟೋಸ್ ಬಂದಿರೋ ಭಕ್ತಾದಿಗಳೆಲ್ಲರೂ ಬರೀ ಫೋಟೋ ಹುಚ್ಚೆ ಗೈಸ್. ಯಾರು ನೋಡಿದ್ರು ಫೋಟೋ ಅಂತಾಯಿದ್ರು. ಬಟ್ ನಾನು ಒಬ್ಬನಾಗಿದ್ನಲ್ಲ, ಹಂಗಾಗ್ಬಿಟ್ಟು ಅಲ್ಲೆಲ್ಲ ಓಡಾಡ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೆ ಗೈಸ್. ಅದೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಬಂದಿತ್ತಲ್ಲ. ಇವತ್ತು ತುಂಬ ಫ್ಲವರ್ಸ್ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾಯಿತ್ತು ದೇವಸ್ಥಾನ ಫ್ಲವರ್ ಡೆಕೋರೇಷನಲ್ಲಿ. ಸೊ ಹಂಗಾಗ್ಬಿಟ್ಟು ನೋಡ್ಕೊಂಡು ಬಂದೆ ಗೈಸ್. ಅಲ್ಲಿಂದ ಎಲ್ಗೋದ್ನಪ್ಪ ಅಂತಂದರೆ, ಪೂಜೆ ಸಾಮಾನು ತೊಗೊಂಡು ಹೋದೆ ಗೈಸ್. ನಾನು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ರಿ. ಸೊ ಅಲ್ಲಿಂದ ಹೋಗಿದ್ದು ಎಲ್ಗಪ್ಪ ಅಂತಂದರೆ, ಅದರ ಆಪೋಸಿಟ್ಟು ಅಂದರೆ ಅಮ್ಮನವ್ರದ್ದು ದೇವಸ್ಥಾನದ ಆಪೋಸಿಟ್ಗೆ ಒಂದು ನವಗ್ರಹ ಇದೆ. ಸೊ ಆ ನವಗ್ರಹ ಮತ್ತು ಪ್ರಸನ್ನ ಆಂಜನೇಯ ಅಂತ ಒಂದು ಟೆಂಪಲ್ ಇದೆ, ಅದರ ಆಪೋಸಿಟಲ್ಲೇ. ಸೊ ಅಲ್ಲಿಗೆ ಹೋದ್ರಿ ಗೈಸ್. ಇಲ್ಲಿಂದ ಇದೆಲ್ಲ ಮುಗಿಸ್ಕೊಂಡಾಗಿದ್ದ ತಕ್ಷಣ ನವಗ್ರಹಗೆ ಅಲ್ಲಿಗೆ ಹೋದ್ರಿ ಗೈಸ್ ನಾವು. ಸೊ ನೋಡಿ ಗೈಸ್, ಇದೆಲ್ಲ ದೀಪಗಳು ಇಡೋದಕ್ಕಂತ ಅಲಂಕಾರ ಮಾಡ್ತಾರೆ ಸಂಜೆಗೆ ಅಂತ. ಸ್ಟ್ಯಾಂಡೆಲ್ಲ ಇಟ್ಬಿಟ್ಟು ಆ ದೀಪಕ್ಕೆ ಸ್ವಲ್ಪ ಕೆಳಗಡೆ ಸಪೋರ್ಟಿವ್ ಆಗಿರಲಿ ಅಂತ ಕೆಮ್ಮಣ್ಣೆಲ್ಲ ಕೊಡ್ತಾ ಇದ್ದಾರೆ ಸಪೋರ್ಟಿವ್ಗೆ. ಸೊ ಆ ಥರ ಎಲ್ಲ ನೋಡಿಕೊಂಡು ಮತ್ತೆ ಇಲ್ಲಿ ದರ್ಶನಕ್ಕೆ ಹೋದ್ರಿ ಗೈಸ್ ನಾವು. ಸೊ ಇದು ನವಗ್ರಹ ದರ್ಶನ ಮಾಡಿಕೊಂಡು ಅಲ್ಲಿಂದ ಪ್ರಸನ್ನಾಂಜನೇಯ ಅಂತ ಅದ್ರ ಪಕ್ಕದಲ್ಲೇ ಇದೆ ಗೈಸ್. ಸೊ ಅಲ್ಲಿಗೆ ಹೋದ್ರಿ. ತುಂಬ ಚೆನ್ನಾಗಿದೆ ಗೈಸ್ ಆಂಜನೇಯ ಸ್ವಾಮಿ. ಇವ್ರ ಹತ್ರನೂ ಅದೇ ಕೇಳ್ಕೊಂಡೆ, ನನಗೂ ಒಳ್ಳೇದು ಮಾಡು, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಬಿಟ್ಟು ಇಲ್ಲಿ ಸ್ವಲ್ಪ ಸಿಟ್ಟಿಂಗ್ ಹಾಕಿದ್ರಿ ಗೈಸ್. ಯಾಕಪ್ಪ ಅಂದರೆ, ದರ್ಶನ ಮಾಡಿದ್ಮೇಲೆ ಸಿಟ್ಟಿಂಗ್ ಹಾಕ್ಬೇಕಂತೆ ಗೈಸ್. ಅದರಿಂದ ನಾವು ಕೂತ್ಕೊಂಡಿದ್ರಿ ಎಲ್ಲರೂ. ಬಟ್ ನಾನು ಮಾತ್ರ ಇನ್ನೂ ಓಡಾಡ್ತಾನೆ ಇದ್ದೆ. ಯಾಕಪ್ಪ ಅಂದರೆ, ನನಗೆ ಅಷ್ಟು ಖುಷಿ ಆಗ್ತಾಯಿತ್ತು. ಬೆಳಿಗ್ಗೆ ಹೋಗಿದ ತಕ್ಷಣ ಈ ಅಂಗಡಿಗಳೆಲ್ಲ ಫುಲ್ಲು ಒಂಥರ ಹಬ್ಬದ ವಾತಾವರಣ ಗೈಸ್ ಅಲ್ಲೆಲ್ಲ. ಇಲ್ಲಿ ನಮ್ಮ ಕಡೆ ಏನು ಎಂಥದ್ದು ಇರಲಿಲ್ಲ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ. ಸೊ ಅಲ್ಲಿಗೆ ಹೋದ್ಮೇಲೆ ತುಂಬ ಖುಷಿ. ಮತ್ತು ನಮ್ಮ ಮಮ್ಮಿಯವರು ನನಗೆ ಕುಂಕುಮ ಇಟ್ಟರು. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ, ಬೊಟ್ಟು ಇಟ್ಕೊಂಡಿಲ್ಲ ಅಂತ ಬೈದ್ಬಿಟ್ಟು ಕುಂಕುಮ ಅವರೇ ಇಟ್ಟರು ಗೈಸ್. ಅಮ್ಮನ ಆಶೀರ್ವಾದ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀನಿ ಗೈಸ್. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದೆಲ್ಲ ನೋಡಿಕೊಂಡು ನಾವು ಫಸ್ಟ್ ಪೂಜೆ ಸಾಮಾನು ತೊಗೊಂಡಿದ್ರಲ್ಲ ಆ ಅಂಗಡಿ ಹತ್ರ ಬಂದ್ರಿ. ಸೊ ಅಲ್ಲಿ ಏನಪ್ಪ ಅಂತಂದರೆ ಖುಷಿ ವಿಚಾರ, ಇಲ್ಲಿನ ವಹಿವಾಟು ಮತ್ತು ಇಲ್ಲಿ ಯಾವ ಥರ ಸ್ವಚ್ಛತೆ ಇದೆ ಮತ್ತು ಅಮ್ಮನ ಶಕ್ತಿ ಎಂಥದ್ದು ಅಂತೇಳ್ಬಿಟ್ಟು ಒಬ್ಬಕ್ಕ ತಿಳಿಸ್ಕೊಡ್ತಾರೆ ಗೈಸ್. ಇವನು ಚೆಕ್ ಮಾಡ್ತಾರೆ ಚಿಲ್ಡ್ರನ್ಸ್ ಡೇ ಅಂತ. ಸೊ ಇಲ್ಲಿ ಬಂದ ತಕ್ಷಣ ಅಕ್ಕ ತಿಳಿಸ್ಕೊಡ್ತಾ ಇದ್ದಾರೆ ಗೈಸ್. ಲಕ್ಷ್ಮಣನ ಕಡೆಯಿಂದ ಒಂದು ಬ್ಲೌಸ್ ಪೀಸು, ಸೀರೆ, ಲಕ್ಷ್ಮಣನ ಕಡೆಯಿಂದ ಅರ್ಶಿನ ಕುಮಾರ್ ಕೊಡಿಸ್ತಾರೆ. ಮತ್ತೆ 1,000 ಜನ ಮಕ್ಕಳಿದ್ದಾರೆ ಸರ್, ಅವ್ರಿಗೆಲ್ಲ ಫ್ರೀ ಎಜುಕೇಶನ್. ಎಲ್ಲ ಸಂಸ್ಥೆ ಇದೆ, ₹1 ಊರಾಚೆ ಇದೆ ಸರ್. ಎಲ್ಲ ದೇವಸ್ಥಾನ ಇದೆ, ಎಲ್ಲ ಸಂಸ್ಥೆ ಇದೆ. ಈಗ ನೀವು ಊಟಕ್ಕೆ ಹೋಗಿ ಅಲ್ಲಿ ನೋಡಿ, ನೀವು ಧರ್ಮಸ್ಥಳದಲ್ಲೂ ಇಲ್ಲ ಸರ್, ಆ ಥರ ಸಿಸ್ಟಮ್ ಮಾಡಿದ್ದಾರೆ. ಮತ್ತೆ ರೂಮ್ಸ್ 1,000
ನನಗೆ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತ ನೈಟು ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ. 25,000 ಜನ ಅಟ್ ಎ ಟೈಮ್ ಬಂದ್ರೂ ಅವ್ರಿಗೆ ಮಲ್ಗೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡೋವಂಥ ಪದ್ಧತಿ ಇದೆ ಸರ್. ಚೆನ್ನಾಗಿ ಮಾಡಿದ್ದಾರೆ. ಹೌದು ಸರ್. ಅಂದರೆ ಸೇವೆ ಸಲ್ಲಿಸಿ ಅದು ತಾಯಿಗೆ ಸಲ್ಲುತ್ತೆ, ಮಧ್ಯವರ್ತಿಗಳಿಗೆ ಹೋಗಲ್ಲ. ಪುರೋಹಿತರು ಸಮೇತ ₹1 ಮುಟ್ಟಲ್ಲ ಸರ್, ಅದನ್ನು ತೆಗೆದು ಉಂಡಿಗೆ ಹಾಕ್ತಾರೆ. ಹಾಗಾಗಿ ಪ್ರತಿ ಇದನ್ನು ದಿನೇ ದಿನೇ ಕ್ಷೇತ್ರ ಬೆಳೀತದೆ. ಹಾಗಾಗಿ ನೀವೇನೇ ಸಲ್ಲಿಸಿ ಪೂಜೆಗೆ ನೀವು ಯಾವಾಗಾದ್ರೂ ಬನ್ನಿ ಸರ್, ಬರೀ ಕೈಯಲ್ಲಿ ಮಾತ್ರ ಹೋಗ್ತೀರಿ. ನೀವು ವ್ಯಾಪಾರ ಮಾಡಿದ್ದೀರಾ ಅಂತ ಇಲ್ಲಿರುವಂಥ ಮಹಿಮೆ ಹೇಳ್ತಿರೋದು. ಈಗ ನೀವು ಕೊಟ್ಟರಲ್ಲ ಅಕ್ಕಿ ಬೆಲ್ಲ ಬ್ಲೌಸ್ ಪೀಸ್, ಇದು ಅದನ್ನು ಕೊಟ್ಟು ಹೋಗಿ ಸರ್, ಬರೀ ಕೈಯಲ್ಲಿ ಮಾತ್ರ ಹೋಗಿ. ಸೊ ಇಲ್ಲಿ ಅಕ್ಕ ಹೇಳಿದೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ ಸ್ವಲ್ಪ ಮೋಟಿವೇಶನ್ ಆಯಿತು. ಸೊ ಈ ದೇವರಲ್ಲಿ ಇಷ್ಟು ಸತ್ಯ ಇದೆಯಾ ಅಮ್ಮನವ್ರ ಹತ್ರ ಅಂತ ಅಂದ್ಕೊಂಡು ಅಲ್ಲಿಂದ ಕೆರೆ ಕಡೆ ಹೊರಟ್ರಿ ಗಾಯ್ಸ್. ಇದು ತೀತಾ ಡ್ಯಾಮ್ ಅಂತ. ಸೊ ಇದು ಗೊರವನಹಳ್ಳಿಗೆ ಬಂದರೆಲ್ಲ ಆಲ್ಮೋಸ್ಟ್ ಅಲ್ಲಿ 99% ಈ ಡ್ಯಾಮ್ ನೋಡಿಕೊಂಡೇ ಗೈಸ್ ಹೋಗೋದು. ಸೊ ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ರಿ, ಆದರೂ ಇನ್ನು ಕ್ಲೌಡ್ ಹೋಗೇ ಇಲ್ಲ ಗೈಸ್, ಅಲ್ಲಿ ಕ್ಲೌಡೇ ಇತ್ತು. ಸೊ ಅಲ್ಲೆಲ್ಲ ವಿಸಿಟ್ ನೋಡಿಕೊಂಡು ಅಲ್ಲಿ ಆ ಕೆರೆ ಹತ್ರ ಎಲ್ಲ ಸ್ವಲ್ಪ ಹರಟೆ ಹೊಡ್ಕೊಂಡು ಮತ್ತೆ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಅಲ್ಲಿಂದ ಮತ್ತೆ ಬಂದ್ರಿ ಗೈಸ್. ನಾವು ಅದು ಕೆರೆಯಿಂದ ನೋಡ್ಕೊಂಡು ಬರಬೇಕಾದ್ರೆ ಗೈಸ್. ಮತ್ತು ಇಲ್ಲಿ ಸ್ಟೆಪ್ಸ್ ಇದೆ, ಸೊ ಸ್ಟೆಪ್ಸ್ ಹತ್ರ ಇಳಿತಾ ಇದ್ದೀರಿ ಗೈಸ್. ಆ ಸ್ಟೆಪ್ಸ್ ಹತ್ರ ಮಾತಾಡ್ಕೊಂಡು ಹಿಂಗೆ ಇಳಿತಾ ಇದ್ರಿ ಗೈಸ್. ಅಲ್ಲಿ ಅವಾಗ ನಮ್ಮ ಅಣ್ಣ ಇದ್ದಾರಲ್ಲ, ಡ್ರೈವರ್ ಅಣ್ಣ, ಇಲ್ಲಿ ರಾಮು ಅಣ್ಣ ಕಾಣ್ತಾ ಇದ್ದಾರೆ ನೋಡಿ, ಅವರಲ್ಲೇನೋ ಟ್ಯಾಂಕ್ ಕೊಡ್ತಾಯಿದ್ರು ಗೈಸ್. ಅದಕ್ಕೆ ಅವ್ರಿಗೇನೋ ಒಂದು ಹೇಳ್ಬಿಟ್ಟು ಕಾಮಿಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಗೈಸ್. ಒನ್ ಡೇ ಟ್ರಿಪ್ ಆದರೆ ತುಂಬ ಚೆನ್ನಾಗಿತ್ತು. ಬಟ್ ಈ ಡ್ಯಾಮಲ್ಲಿ ಸ್ವಲ್ಪ ನೀರು ಕಡಿಮೆ ಇದೆ, ಈಗ ಇಲ್ಲಿ ಬರ್ತಾ ಇಲ್ಲ. ಇದು ಡ್ಯಾಮ್ ಫಿಲ್ ಆದರೆ ಇಲ್ಲಿ ನೀರು ಬರುತ್ತೆ ಗೈಸ್. ಇಲ್ಲಿ ಪಾರಿವಾಳಗಳೆಲ್ಲ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅಲ್ಲಿಗೆ ಹೋಗಿದ ತಕ್ಷಣ ನನ್ನ ಫ್ರೆಂಡು ಕ್ಲಾಪ್ಸ್ ಹೊಡೆದ ಪಾರಿವಾಳ ಎದ್ದೊಳುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಂತಿವತ್ತು ಪಾರಿವಾಳ. ಸೊ ಇದೆಲ್ಲ ನೋಡಿಕೊಂಡು ಮತ್ತೆ ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಕೂಡಲ ಸಂಗಮ ದೇವಾಲಯ, ಶನೇಶ್ವರ ದೇವಾಲಯ, ನವಗ್ರಹ ಅಂತಿದೆ. ಸೊ ನಾವು ಬಂದಿದ್ದು ನವಗ್ರಹ, ಇಲ್ಲಿ ಒಂದು ನವಗ್ರಹ ನೋಡಿಕೊಂಡು ಮತ್ತು ಇಲ್ಲಿ ಹುಣಸೆ ಮರದ ಗಣಪತಿ ಅಂತ ಗಾಯ್ಸ್. ಇದು ಹುಣಸೆ ಮರದಲ್ಲಿ ಗಣೇಶ ಇದಾಗಿತ್ತಂತೆ, ನನಗೂ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ ಹೇಳಿದ್ದು. ಸೊ ಈಗ ಮರ ಎಲ್ಲ ಫುಲ್ಲು ದೊಡ್ಡದಾಗ್ಬಿಟ್ಟು ಅದು ಬೆಳೀತಾ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ಅದನ್ನು ನೋಡಿಕೊಂಡು ಅಲ್ಲಿಂದ ವೆಂಕಟರಮಣ ಸ್ವಾಮಿಗೆ ಬಂದ್ರಿ ಗಾಯ್ಸ್. ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದ ತಕ್ಷಣ ಏನಪ್ಪ ಅಂತಂದರೆ ಇಲ್ಲಿ ಇನ್ನೂ ಮಹಾಮಂಗಳಾರತಿ ಆಗಿರಲಿಲ್ಲ ಗೈಸ್. ಫಸ್ಟ್ ಪೂಜೆ ನಮ್ಮದೇ ಅನಿಸುತ್ತೆ. ಸೊ ಅಲ್ಲಿಗೆ ಹೋಗಿ ದೇವರನ್ನ ದರ್ಶನ ಆಯಿತು ಗೈಸ್. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇವತ್ತು ಮಾತ್ರ ಸಖತ್ತು ಖುಷಿ ಆಗೋಯ್ತು ಗೈಸ್, ನನಗಂತೂ ತುಂಬ ಖುಷಿ ಆಯಿತು. ಸೊ ಯಾಕಪ್ಪ ಅಂತಂದರೆ ಎಲ್ಲಿ ನೋಡ್ರು ದೇವರುಗಳೆಲ್ಲ ಫುಲ್ ಮಿಂಚ್ತಾಯಿದ್ರು, ಏನು ನ್ಯೂ ಇಯರ್ ಥರ ಆಗಿಬಿಟ್ಟಿತ್ತು ನಮಗಲ್ಲೆಲ್ಲ. ಸೊ ಹಂಗಾಗ್ಬಿಟ್ಟು ತುಂಬ ಖುಷಿಯಿಂದ ಆ ದೇವಸ್ಥಾನ ನೋಡಿಕೊಂಡು ಅಲ್ಲಿ ಸ್ವಾಮಿ ದರ್ಶನ ತೊಗೊಂಡು ಅದು ಸ್ವಾಮಿ ಹತ್ರ ಬೇಡ್ಕೊಂಡಿದ್ದು ಅಷ್ಟೇ, ನನಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವರೇ ಅಂತ ಕೇಳಿಕೊಂಡು. ಮತ್ತು ಇಲ್ಲಿ ಐಟಮ್ಸ್ ಎಲ್ಲ ಇಟ್ಟಿದ್ರು ಗೈಸ್, ಅದೇನಕ್ಕೆ ಅಂತ ಗೊತ್ತಿಲ್ಲ. ಮತ್ತು ಪ್ರಸಾದ ಕೊಟ್ಟರಲ್ಲಿ ಇದೇನು ಅಭಿಷೇಕ ಮತ್ತು ಅವಲಕ್ಕಿ ಕೊಟ್ಟರು ಗೈಸ್. ಅದು ತಿಂದ್ಕೊಂಡು ಮತ್ತೆ ಬಂದಿದ್ದು ನಾವು ಕ್ಯಾಂಟೀನ್ ಹತ್ರ ಗೈಸ್. ಸೊ ಅನ್ನದಾಸೋಹ, ಗೊರವನಹಳ್ಳಿ ಮಹಾಲಕ್ಷ್ಮಿಯ ಅನ್ನದಾಸೋಹಕ್ಕೆ ಎಂಟ್ರಿ ನಮ್ಮದು. ಏನಪ್ಪ ಅಂದರೆ ಇಲ್ಲಿ ನೋಡಿದ್ರೂ ಖಾಲಿ ಹೊಡಿತಾ ಇತ್ತು. ಸೊ ನಾವು ಬೇಗ ರೀಚ್ ಆಗಿಬಿಟ್ರಿ ಗೈಸ್, ಟಿಫನ್ ಮಾಡೋದಕ್ಕಂತಲೇ ಬೇಗ ರೀಚ್ ಆದ್ರಿ. ಇವರು ರಾಮಣ್ಣ ಬರ್ತಾಯಿದ್ರು ನಮಗಿನ್ನ ಮುಂಚೆ ಹೋಗ್ಬಿಟ್ಟು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ಬಂದ್ರಿ ಗೈಸ್. ಹೋಗಿದ ತಕ್ಷಣ ಇಲ್ಲೇನಪ್ಪ ಅಂತಂದರೆ ಶಿಸ್ತು, ನಾವೇ ತಟ್ಟೆ ತೊಗೊಬೇಕು. ನಮಗೆ ಯಾವ್ದು ಬೇಕೋ ಅದು ತಟ್ಟೆ ಸೆಲೆಕ್ಟ್ ಮಾಡ್ಕೋಬೋದು ಗೈಸ್. ನಿಮ್ಗೆ ಯಾವ್ದು ಬೇಕಾದ್ರೂ ತೊಗೊಳ್ಳಿ, ನಾನು ಈ ತಟ್ಟೆ ತೊಗೊಂಡು ಹೋಗಿದೆ ಗೈಸ್. ಅಲ್ಲಿ ಕ್ಯಾಂಟೀನ್ ಹತ್ರ ಊಟ ಕೊಡ್ತಾಯಿದ್ರು ಗೈಸ್. ತುಂಬ ಚೆನ್ನಾಗಿ ಮಾಡಿದರು, ಫುಲ್ ನೀಟ್ನೆಸ್ಸು. ಎಷ್ಟು ನೀಟಾಗಿತ್ತು ಅಂತಂದರೆ ಗೈಸ್, ನಮ್ಮ ಮನೆಯಲ್ಲಿ ಸಹಿತ ಹಂಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ಮಾತ್ರ ತುಂಬ ಶಿಸ್ತಾಗಿತ್ತು, ತುಂಬ ಸ್ವಚ್ಛತೆ ಕಾಪಾಡಿದರು ಗೈಸ್. ಗೊರವನಹಳ್ಳಿಯ ಮಹಾಲಕ್ಷ್ಮಿ ದಾಸೋಹ, ಅನ್ನದಾಸೋಹ. ಸೊ ಇಲ್ಲಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಕೇಸರಿ ಭಾತು ಮತ್ತು ಪಲಾವು, ಮೊಸರು ಬಜ್ಜಿ ಗೈಸ್. ಅಲ್ಲಿ ಬಂದಿದ ತಕ್ಷಣ ಕ್ಯಾಂಟೀನ್ ಫುಲ್ಲು ಖಾಲಿ. ಸೊ ಎಲ್ಲಿ ನೋಡಿದ್ರು ಖಾಲಿ ಬೆಳಿಗ್ಗೆ. ಅಲ್ಲಿ ಅದಕ್ಕೆ ಟಿಫನ್ ಮುಗಿಸ್ಕೊಂಡು ಮತ್ತೆ ಕಡಲೆಪುರಿ ಮಾರೋರ ಹತ್ರ ಬಂದ್ರಿ ಗೈಸ್. ಅವ್ರು ಸ್ವಲ್ಪ ಶಾಂಪಲ್ ಕೊಟ್ಟರು ತಿನ್ನೋದಕ್ಕೆ. ಯಾಕಪ್ಪ ಅಂತಂದರೆ ನಾವು ಟ್ಯಾಂಕ್ ಕೊಟ್ಟಿದ್ರಿ ಅಣ್ಣಂಗೆ, ಯಾಕಣ್ಣ ಇದು ಸಾಫ್ಟಾಗಿದೆ, ಗಟ್ಟಿ ಇರಬೇಕು, ನಮಗೆ ಕರಿ ಅಂತ ಒಂಥರ ಕುರುಮೆ ಥರ ಇರಬೇಕು ಅಂತೇಳಿ ಟ್ಯಾಂಕ್ ಕೊಟ್ಟಿದ್ದಕ್ಕಿಂತ ಅಣ್ಣ ಟೇಸ್ಟ್ ಮಾಡೋಕ್ಕೆ ಕೊಟ್ಟರು ಗೈಸ್. ಮತ್ತು ಅಲ್ಲಿಂದ ಬಂದು ಇಲ್ಲೊಂದು ಫೋಟೋ ಮತ್ತು ಅದೇನೋ ಬಳೆ ತೊಗೊಂಡು ನೆಕ್ಸ್ಟ್ ಬಂದಿದ್ದು ಈ ಫೋಟೋಸ್. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನನ್ನ ವಿಡಿಯೋ ಏನಾದರೂ ಒಂಚೂರು ಇಷ್ಟ ಆಗಿರೋ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಅಂತ